Rotary Bengaluru, in association with Rotary District 3191, Shriram Finance, Karnataka Rajya Rayta Sangha, KRRS, and the UAS Alumni Association, successfully organized the first Rotary Agri Conference, Raithara Sammelana 2026 at the UAS Alumni Association Convention Centre, Hebbal, Bengaluru. The conference brought together farmers, agricultural experts, researchers, innovators, entrepreneurs, policymakers, and community leaders to discuss the future of agriculture and rural development. Held under the theme Empowering Farmers, Enriching Lives, Sustaining Tomorrow, the conference focused on sustainable farming practices, natural agriculture, rural innovation, technology adoption, water conservation, farmer welfare, and women empowerment in agriculture. The event featured keynote sessions by renowned agricultural leaders and practitioners who shared valuable insights on regenerative agriculture, climate-resilient farming, native seed preservation, water management, digital agriculture, and the importance of strengthening farmer communities. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೋಟರಿ ಕ್ಲಬ್ಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತರುಗಳು ಎಲ್ಲ ಜಿಲ್ಲೆಗಳಿಂದಲೂ ರೈತರ ಕಷ್ಟ ಕಾರ್ಪಣ್ಯಗಳು ಯಾವುದೇ ಆಡಳಿತ ನಡೆಸೋದು ಕೈಲಾಗಲ್ಲ. ನಾವೇ ಸ್ವತಃ ಪ್ರಾಮಾಣಿಕರನ್ನು ಇಟ್ಕೊಂಡು ನಾವೆಲ್ಲ ಮಾಡಬೇಕು ಅಂತಕ್ಕಂಥ ಕಲ್ಪನೆ ಇಟ್ಕೊಂಡಾಗ ನಾವು ರೋಟರಿ ಸಂಸ್ಥೆ ನಮ್ಗೆ ಸಹಾಯ ಮಾಡುತ್ತೆ ಅಂತ ಗೊತ್ತಾಯಿತು. ಅವ್ರ ಜೊತೆಗೂಡಿ ನಾವೆಲ್ಲ ಕಾರ್ಯಕ್ರಮಗಳನ್ನು ಜೊತೆಗೂಡಿ ಮಾಡಿ ಅವರ ಆರ್ಥಿಕವಾಗಿ ಸಹಾಯ ಮಾಡಿದ್ರೆ ಹಳ್ಳಿ ಉದ್ಧಾರ ಆಗುತ್ತೆ, ರೈತರು ಉದ್ಧಾರ ಆಗ್ತಾರೆ, ದೇಶ ಉದ್ಧಾರ ಆಗುತ್ತೆ, ದೇಶದ ಅನ್ನಕ್ಕೆ ಭದ್ರತೆ ಬರುತ್ತೆ. ಎಲ್ಲರೂ ಅನ್ನವನ್ನೇ ಉಪಯೋಗಿಸ್ತಾರೆ. ಆ ಕಾರಣದಿಂದ ಇದೆಲ್ಲರಿಗೂ ಸಂಬಂಧಪಟ್ಟ ವಿಚಾರ. ಆ ಕಾರಣದಿಂದ ನಾವು ಇದನ್ನು ರೋಟರಿ ಸಂಸ್ಥೆಯವ್ರ ಜೊತೆಗೂಡಿ ನಾವು ಈಗ ಪ್ರಾರಂಭ ಮಾಡಿದ್ದೀವಿ. ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಕಳೆದ 80ನೇ ಶತಮಾನದಲ್ಲಿ ಇದ್ದರೂ ಕೂಡ 50 ವರ್ಷ ಹೋರಾಟ ಮಾಡಿ ಅದಕ್ಕೆ ಒಂದು ಹಿಸ್ಟ್ರಿ ಆಡಬೇಕಾಗಿದ್ದರೆ ನಮ್ಗೆ ಆರ್ಥಿಕ ಶಕ್ತಿ, ಆರ್ಥಿಕ ಚೈತನ್ಯ ಮತ್ತು ಬುದ್ಧಿವಂತಿಕೆ ಎಲ್ಲವೂ ಬೇಕಾಗಿದ್ದರಿಂದ ನಾವು ಕರ್ನಾಟಕ ರೋಟರಿ ಸಂಸ್ಥೆ ಅಂತಕ್ಕಂಥದ್ದು ನಮ್ಮ ಗೀತಾ ಅವರು ನಮಗೆ ಪರಿಚಯದಿಂದ ನಮಗೆ ಮಾಡೋದು. ನೀವು ನಮ್ಮ ಶ್ರೀಧರನ್ನು ಪರಿಚಯ ಮಾಡಿಸಿದ್ರು. ಅವರು ಕೂಡ ರೋಟರಿನಲ್ಲಿ ಸಜೀವ್, ಅವರು ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಆ ಕಾರಣದಿಂದ ನಾವೆಲ್ಲರೂ ಜೊತೆಗೂಡಿ ಇನ್ನು ಮುಂದೆ ಕರ್ನಾಟಕದಲ್ಲಿ ಉದ್ಯೋಗರದ್ದು ರೈತರ ಶಕ್ತಿಯನ್ನು, ರೈತರ ಆರ್ಥಿಕ ಶಕ್ತಿಯನ್ನು ಬಲಪಡಿಸಬೇಕು ಅಂತಕ್ಕಂಥ ಚಿಂತನೆಯನ್ನು ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮದಲ್ಲಿ 390 ಜಿಲ್ಲಾ ಪಾಲಕರು. ನಮ್ಮ ರೋಟರಿ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. ಸುಮಾರು 220 ದೇಶಗಳಲ್ಲಿ ನಾವು ವಾಲಂಟಿಯರ್ಸ್ ಆಗಿ ನಾವು ಸೇವೆ ಮಾಡ್ತಾಯಿದ್ದೀವಿ. ಈ ದಿನ ಒಂದು ವೆರಿ ಯುನೀಕ್ ಕಾರ್ಯಕ್ರಮ ನಮ್ಮದು. ಯಾಕೆಂದರೆ ಫಸ್ಟ್ ಟೈಮ್ ರೋಟರಿ, ನಮಗೆಲ್ಲ ಗೊತ್ತಿದೆ, ರೋಟರಿ ಸಾಕಷ್ಟು ಆರೋಗ್ಯ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಎನ್ವೈರ್ಮೆಂಟ್ ಇರ್ಬೋದು, ಸಾಕಷ್ಟು ಕಾರ್ಯಕ್ರಮ ಮಾಡ್ತಾ ಬರ್ತಿದ್ವಿ. ಫಸ್ಟ್ ಟೈಮ್ ನಾವು ರೈತರಿಗೋಸ್ಕರ ಕರ್ನಾಟಕ ರಾಜ್ಯ ರೈತರ ಸಂಘ ಜೊತೆ ಸೇರಿ ಇವತ್ತು ನಾವು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಕಾರ್ಯಕ್ರಮ ಉದ್ದೇಶ ಏನಂದರೆ, ಈಗ ಸಾಕಷ್ಟು ರೈತರು ಸವಾಲುಗಳನ್ನು ಅನುಭವಿಸ್ತಾ ಇದ್ದಾರೆ. ಸಾಕಷ್ಟು ಸವಾಲಿದೆ, ನೀರು ಕಮ್ಮಿ ಇರ್ಬೋದು ಅಂತಾರೆ ನಮ್ಮ ಅಧ್ಯಕ್ಷರು. ಆ ಸವಾಲುಗಳಿಗೆ ಆ ಸವಾಲುಗಳಿಂದ ಅವಕಾಶವೂ ಸಿಗುತ್ತೆ ನಮಗೆ. ಆ ಸವಾಲುಗಳನ್ನ ಹೇಗೆ ಎದುರಿಸಬೇಕು, ಯಾವ ಥರ ಮಾಡಬೇಕು, ಮತ್ತು ರೋಟರಿ ಮತ್ತು ರೈತರು ಹೇಗೆ ಮುಂದೆ ಈ ಸವಾಲುಗಳನ್ನೆಲ್ಲ ಹೇಗೆ ನಾವು ಬದಿಗೊತ್ಬೋದಂತ ಒಂದು ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಈ ಥರ ಜಸ್ಟ್ ಸ್ಟಾರ್ಟ್ ಆಗಿದೆ. ಈಗ ಒಳ್ಳೊಳ್ಳೆ ಸ್ಪೀಕರ್ಸ್ ಎಲ್ಲ ಬಂದಿದ್ದಾರೆ, ಒಳ್ಳೊಳ್ಳೆ ಸೈಂಟಿಸ್ಟ್ ಬಂದಿದ್ದಾರೆ. ಸೊ ಈಗ ಏನೇನು ಸವಾಲಿದೆಯೋ ಅದಕ್ಕೆಲ್ಲ ಉತ್ತರ ಇವತ್ತು ನಮ್ಗೆ ಸಿಗುತ್ತೆ. ಮತ್ತು ನಾವು ಮತ್ತು ಕರ್ನಾಟಕ ರೈತರ ಸಂಘ ಸೇರಿ ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಕಾರ್ಯಕ್ರಮ ಹಮ್ಮಿಕೋತೀವಿ. ಯಾಕಂದರೆ ರೋಟರಿ ಎಲ್ಲ ದೇಶಗಳಲ್ಲೂ, ಎಲ್ಲ ಸಿಟೀಸಲ್ಲೂ, ಎಲ್ಲ ಕಡೆ ಇದೆ. ರಾಯಚೂರು, ಕರ್ನಾಟಕ ಫುಲ್ ಇದೆ. ಎಲ್ಲ ಕಡೆ ರೋಟರಿ ಇದ್ದೀವಿ. ಸೊ ಫಸ್ಟ್ ಟೈಮ್ ನಾವು ಎಲ್ಲ ಜೊತೆಗೆ ರೈತರ ಜೊತೆ ಸೇರಿ ನಾವು ಮಾಡ್ತಾಯಿದ್ದೀವಿ. ಅದರ ಅಧ್ಯಕ್ಷರು ನಮ್ಮ ಗೀತಾ ಅವರು ರೋಟರಿ ಮಾತಾಡ್ತಿದ್ದಾರೆ. ನಮ್ಮ ಜೊತೆ ಅಧ್ಯಕ್ಷರು, ಕರ್ನಾಟಕ ರೈತರ ಅಧ್ಯಕ್ಷರಿದ್ದಾರೆ. ಅವರು ಸಹ ಈಗ ಅವರು ಭಾಷಣ ಮಾಡಿದ್ರು. ಫಸ್ಟ್ ಟೈಮ್ ನಾವು ರೋಟರಿ ಜೊತೆ ಮಾಡ್ತಿದ್ದೀವಿ ಅಂತ. ಈಗ ಈ ಕಾರ್ಯಕ್ರಮನ ಇನ್ನೂ ದೊಡ್ಡದಾಗಿ ಮಾಡ್ತಾ ಹೋಗೋಣ ಮುಂದೆ ಅಂತ ತುಂಬ ಸಂತೋಷ ಆಗುತ್ತೆ. ನೀವೆಲ್ಲ ಬಂದಿದ್ದೀರ. ರೋಟರಿ ಸಹ ರೈತರಿಗೋಸ್ಕರ ಕೈ ಜೋಡಿಸುತ್ತೆ ಅನ್ನೋದು ಈ ಕಾರ್ಯಕ್ರಮ ಹೇಳುತ್ತೆ. ನಿಮ್ಗೆ ಹೇಳ್ಬೇಕಾದ್ರೆ ಈ ವರ್ಷ ನಾವು 300 ರೋಟರಿ ಗ್ರಾಮಾಂತರ ಮಹಿಳೆಯರಿಗೆ ಪ್ರೆಗ್ನೆಂಟ್ ಹಸು ಕೊಟ್ಟಿದ್ದೀವಿ ನಾವು ಫ್ರೀಯಾಗಿ. ಇದು ಯಾವುದು KMF-ಇಂದಾಗಲಿ ಬೇರೆ ಯಾವುದು ಸಂಘಗಳಿಂದ ಮಾಡಿಲ್ಲ, ನಾವೇ ರೋಟರಿ ಅವರೆಲ್ಲ ಡೊನೇಟ್ ಮಾಡಿದ್ದೀವಿ. 300 ಹಸುಗಳು ಕೊಟ್ಟಿದ್ವಿ. ಇನ್ನು ಮುಂದೆ ಸಹ ನಾವು ಬಡ ಮಹಿಳೆಯರಿಗೆ ಹಸುಗಳು ಕೊಡ್ತಾ ಇದ್ದೀವಿ. ಆ ಕಾರ್ಯಕ್ರಮದಲ್ಲಿ ನೋಡಿದ ಮೇಲೆ ನಮ್ಗೆ ಗೊತ್ತಾಗಿದ್ದು ಹಳ್ಳಿ ಕಡೆ ಎಷ್ಟು ಕಷ್ಟ ಇದೆ ಅಂತ. ಅದಾದಮೇಲೆ ನಾವು ಕರ್ನಾಟಕ ರೈತರ ಸಂಘದ ಜೊತೆ ಸೇರಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ.
Sajeev, the president of Rotary Bengaluru Malar. We are the host club for this event. So when DG Sridhar sir talked about he wanted to do something for the agriculture in Karnataka, for the farming, we were very keen to take up this project and conduct this particular event. Then we meet Rashmi Narayan Gowda sir, and we talked to him, and we are so impressed the kind of vision Karnataka Rajya Sangha has for the farmers. So we thought it is the right organization to collaborate with conducting this event. So we really appreciate sir to bring all these farmers from different parts of Karnataka to this particular forum. And our Karnataka, our district, Rotary district, full support is there. Rija sir personally, looked after this, and he has his own vision on this farming and for the agriculture. And we are very happy to host this event as Rotary Club of Malar. ರೈತರಿಗೆ ಎಲ್ಲ ಗೊತ್ತಿದೆ, ಅವ್ರಿಗೆ ಗೊತ್ತಿಲ್ಲದ್ರು ನಾವೇನು ಹೊಸದಾಗಿ ಹೇಳ್ಕೊಡ್ತಿಲ್ಲ. ಬಟ್ ಆದರೆ ರೈತರಿಗೆ ಆದ ಒಂದು ಪಾಠಶಾಲೆ ಇದ್ದರೆ ಹೆಂಗಿರುತ್ತೆ, ಈ ಥರ ಸಿಸ್ಟಮ್ಮು, ಈ ಥರ ಅಡ್ವಾನ್ಸ್ಮೆಂಟು, ಈ ಥರ ಫ್ಯೂಚರು, ಇಲ್ಲಿಂದ ಈ ಫಂಡ್ ಸಿಗುತ್ತೆ, ಇಲ್ಲಿಂದ ನಿಮಗೆ ಈ ಸಪೋರ್ಟ್ ಸಿಗುತ್ತೆ. ನೀವು ಒಬ್ಬರೇ ಅಲ್ಲ, ನಾವೆಲ್ಲರೂ ಸೇರಿದ್ರೇ ಇದರಲ್ಲಿ ಏನಾದರೂ ಒಂದು ಚೇಂಜಸ್ ಮಾಡೋಕ್ಕಾಗತ್ತೆ. ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಈ ನಾವೊಂದು ಕಾಲ್ ಸೆಂಟರ್ನ ಬೇಗನೆ ಪ್ರಾರಂಭ ಮಾಡ್ತೀವಿ. ಅದರಲ್ಲಿ ನೀವು ಕರೆ ಮಾಡ್ಬೋದು. ಯಾರ್ಯಾರಿಗೆ ಏನೇನು ಸಪೋರ್ಟ್ ಬೇಕೋ ಅದಷ್ಟು ನಾವು ಸ್ಯಾಟಿಸ್ಫೈ ಮಾಡೋ ಥರ ಒಂದು ಯೋಜನೆಗಳು ತರಿಸ್ತಾ ಇರ್ತೀವಿ. ಇದರಲ್ಲಿ ನಮಗೆ ಮೇಜರ್ ಸಪೋರ್ಟ್ ಬಂದ್ಬಿಟ್ಟು ನಮ್ಮ ಕಡೆಯಿಂದ, ರೋಟ್ರಿ ಕಡೆಯಿಂದ ಇರುತ್ತೆ. ಅದ್ರ ಬಿಟ್ಟು KRRS ಇಂದ ರಿಜಿಸ್ಟರ್ಡ್ ಆರ್ಗನೈಸೇಷನ್ ಒಂದು ಮಾತು ಪ್ರೆಸಿಡೆಂಟ್ ಹೇಳಿದ್ದಕ್ಕೆ ಎಲ್ಲ ಕಡೆಯಿಂದ ಜನ ಬರ್ತಾನೇ ಇದ್ದಾರೆ. ಇನ್ನೂ ಟ್ರಾನ್ಸ್ಪೋರ್ಟ್ ಹಿಡ್ಕೊಂಡು ಯಾವ ಥರ ಟ್ರಾನ್ಸ್ಪೋರ್ಟ್ ಮಾಡಿರ್ತಾರೆ, ಎಷ್ಟು ಕಷ್ಟಪಟ್ಟು ಬಂದಿರ್ತಾರೆ, ಅದೆಲ್ಲ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಇಟ್ ಇಸ್ ರಿಯಲಿ ಗ್ರೇಟ್ಫುಲ್. ಆ ಬಂದಿರೋ ಶ್ರಮಕ್ಕೆ ಅವ್ರು ಖಂಡಿತ ಇವತ್ತು ಒಂದು ದೊಡ್ಡ ಯೋಜನೆ ತಗೊಂಡು ಹೋಗ್ಬೋದು. ಡ್ರೋನ್ ಫೆಸಿಲಿಟಿ ಇದೆ, ಸಾಯಿಲ್ ಟೆಸ್ಟಿಂಗ್ ಹೆಂಗೆ ಸಿಂಪಲಾಗಿ ಮಾಡ್ಬೋದು ಅಂತಿದೆ, AI ಬೇಸ್ಡ್ ಆಗಿ ಹೆಂಗೆ ನಾವು ಮುಂದೆ ತಗೊಂಡು ಹೋಗ್ಬೋದು ಅಂತಿದೆ. ಇದೆಲ್ಲ ನಾವು ಹೇಳ್ಕೊಡ್ಬೋದು. ಸೊ ಇದು ರೋಟ್ರಿ ಫಾರ್ಮರ್ಸ್ ಸ್ಕೂಲ್, ಅದನ್ನೇ ನಾವು ಈಗ ಪ್ರಾರಂಭ ಮಾಡ್ತಿರೋದು. ಇದು ಫಸ್ಟ್ ಸ್ಟೆಪ್, ಫಸ್ಟ್ ಡೇ ಆಫ್ ದಿಸ್ ಪ್ರೋಗ್ರಾಮ್. ಯಾವ ಥರ ನಾವು ಈಗ ನೀವೆಲ್ಲ ಮಾಡ್ತಿದ್ದೀರಾ, ನಿಮ್ಗೆ ಗೊತ್ತಿರೋದು ಹೊಸದಾಗಿ ನಾವು ಹೇಳ್ಕೊಡ್ತಿಲ್ಲ, ಬಟ್ ಅಡ್ವಾನ್ಸ್ಮೆಂಟ್ ಹೇಗೆ ಮತ್ತು ನಮ್ಮ ಕ್ಲೈಮೇಟ್ನ ಹೇಗೆ ನಾವು ಉಳಿಸ್ಕೊಬೇಕು. ಬಿಕಾಸ್ ನಾವು ಕ್ಲೈಮೇಟ್ ಚೇಂಜ್ ತುಂಬ ದೊಡ್ಡ ಪ್ರಾಬ್ಲಮ್ ಇದೆ, ಮತ್ತು ಯೂರಿಯಾ ಪ್ರಾಬ್ಲಮ್ ನಿಮ್ಗೆ ಗೊತ್ತಿಲ್ಲದಿರೋದು, ಅಗೇನ್ ಮೀಡಿಯಾಗೆ ಗೊತ್ತಿಲ್ಲದಿರೋದು, ಇಲ್ಲ ಜನಕ್ಕೆ ಗೊತ್ತಿರೋದು, ನಾನು ಹೊಸದಾಗಿ ಹೇಳ್ತಿಲ್ಲ. ಆದರೆ ನಾವು ಒಂದು ಕೂಡಬೇಕು, ಈ ವಿಷಯದಲ್ಲಿ ನಾವೆಲ್ಲರೂ ಒಂದು ಕೂಡಬೇಕು. ಈ ಒಂದು ಕೂಡಿನೇ ನಾವು ಮಾಡೋಕ್ಕಾಗೋದು. ಓಕೆ, ತಮ್ಮ ಪರಿಚಯ ಮೇಡಮ್? ನನ್ನ ಹೆಸರು ಗೀತಾ, ರೋಟ್ರಿ ಬೆಂಗಳೂರು ಮಲ್ಹಾರಿಂದ. ಸೊ ಪ್ರೆಸಿಡೆಂಟ್ ಈ ಒಂದು ಕಾರ್ಯಕ್ರಮದ ರೋಟರಿ ರೈತ ಸಂಘದ ಅಧ್ಯಕ್ಷರು, ರೂವಾರಿಗಳು ಇವರು ನಮ್ಮನ್ನು ಕರೆದಿರೋರು. ನಾವು ರೈತ ಸಂಘದವರಾದರೂ ಕೂಡ ಇವರು ಇನ್ವೈಟ್ ಮಾಡಿ ನಾವೇನಾದರೂ ರೈತರಿಗೆ ಹೆಲ್ಪ್ ಮಾಡೋಣ ಅಂತಕ್ಕಂಥ ಮಾದಾಕಾಂಕ್ಷೆ ಇಟ್ಕೊಂಡಿರ್ತಕ್ಕಂಥ ದಿಟ್ಟ ಮಹಿಳೆ. ಇದು ಈಕೋ ಡೆಕ್ಕರ್. ಆ್ಯಕ್ಚುಲಿ ಈಕೋ ಡೆಕ್ಕರ್ ಬಂದ್ಬಿಟ್ಟು ಈ ಪ್ಲಾಸ್ಟಿಕ್ ಎಲ್ಲ ಇಲ್ಲದೆ ಮಾಡ್ತಿರೋ ಡೆಕ್ಕರ್. ಇದರಿಂದ ಏನು ಮುಖ್ಯತೆ ಅಂದರೆ, ಇದು ನಾವು ಬ್ರೀತ್ ಮಾಡ್ತಿರುವಾಗ ನಮಗೆ ಯಾವುದು ಮೈಗೆ ಇಟ್ ನಾಟ್ ಸೈಡ್ ಎಫೆಕ್ಟ್ಸ್ ಇರಲ್ಲ. ಪ್ಲಾಸ್ಟಿಕ್ ಎಲ್ಲ ಕಡೆ ಇರುತ್ತಿರೋದ್ರಿಂದ ಜಾಸ್ತಿ ನಮಗೆ ಆ್ಯಕ್ಚುಲಿ ಸುಮಾರು ವೀಸಿಂಗ್ ಪ್ರಾಬ್ಲಮ್ ಆಗಲಿ, ಅಲರ್ಜೀಸ್ ಆಗಲಿ ಸುಮಾರು ನಡೀತಿದೆ. ಈಕೋ ಡೆಕ್ಕರ್ನ ಪ್ರಮೋಟ್ ಮಾಡೋಣ, ಇದಕ್ಕಾಗಿ ನಾವು ಒಂದು ಶಾಲೆ ನಡೆಸ್ತಾ ಇದ್ದೀವಿ, ಕ್ರಿಯಾ ಎಕ್ಸ್ಪೀರಿಯನ್ಷಿಯಲ್ ಸ್ಕೂಲ್ ಅಂತ ಕೆಂಗೇರಿಯಲ್ಲಿ. ಈಕೋ ಡೆಕ್ಕರ್ ಟ್ರೈನಿಂಗು ಮತ್ತು ಮಹಿಳೆಯರಿಗೆ ವಿಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್ ನಡೆಸ್ತಾ ಇದ್ದೀವಿ. ಸೊ ಇದಕ್ಕೆ ಸಪೋರ್ಟ್ ಮಾಡೋಕ್ಕೆ ಈಕೋ ಡೆಕ್ಕರ್ನ ಪ್ರಮೋಟ್ ಮಾಡಿದ್ದೀವಿ.